ಇಂಡಿಯನ್ ಮೋಟಾರ್ ರಿವೈಂಡಿಂಗ್ ಕಾರ್ಮಿಕರ ಅಸೋಸಿಯೇಷನ್ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಅಧ್ಯಕ್ಷ ಜನಾಬ್ ಅಬ್ದುಲ್ ಖಯ್ಯಂ ಅವರಿಂದ ಧ್ವಜಾರೋಹಣ. ಮಾನ್ವಿ ತಾಲೂಕಿನ ಆಟೋ ನಗರದಲ್ಲಿ ಮೋಟಾರ್ ರಿವೈಂಡಿಂಗ್ ಕಾರ್ಮಿಕರ ಅಸೋಸಿಯೇಷನ್ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅದ್ದೂರಿಯಿಂದ ನಡೆಯಿತು. ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಸನ್ಮಾನ. ಸಂಘದ ಮುಖಂಡರು ಅಬ್ದುಲ್ ರೆಹಮಾನ್ ಹಾಗೂ ಕೃಷ್ಣ ಅವರು ಮಾತನಾಡಿ, ಎಪಿಜೆ ಅಬ್ದುಲ್ ಕಲಾಂ ಅವರು ಇಸ್ರೋ ಮತ್ತು ಡಿಆರ್ಡಿಒ ಸಂಸ್ಥೆಗಳ ಮೂಲಕ ದೇಶಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಸ್ಮರಿಸಲಾಯಿತು. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಮತ್ತು ಸಹಕರಿಸಿದ ಸಂಘದ ಹಿರಿಯರು ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅಧ್ಯಕ್ಷ ಜನಾಬ್ ಅಬ್ದುಲ್ ಖಯ್ಯಂ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ತ್ಯಾಗ ಬಲಿದಾನದಿಂದ. ಅಂದು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ವ್ಯಾಪಾರ ಮಾಡುವ ನೆಪದಲ್ಲಿ ದೇಶಕ್ಕೆ ಬಂದು ಭಾರತದ ರಾಜ ಮಹಾರಾಜರನ್ನ ಮತ್ತು ಜನರನ್ನ ತಮಗೆ ಬೇಕಾದಂತೆ ಬಳಸಿಕೊಂಡು ಇಡೀ ದೇಶವನ್ನ ಹೇಗೆ ಆಕ್ರಮಿಸಿಕೊಂಡರು ಎಂಬುದನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಜನಾಬ್ ಮೊಹಮ್ಮದ್ ರಫಿ, ಜನಾಬ್ ಎಸ್ಎಂಪಿಎಸ್, ಜನಾಬ್ ಅಬ್ದುಲ್ ರೆಹಮಾನ್, ಜನಾಬ್ ಮೊಹಮ್ಮದ್ ಶಲಂ, ಜನಾಬ್ ಸುಲೇಮಾನ್ ಸಾಹೇಬ್, ಜನಾಬ್ ಅಬ್ದುಲ್ ಕರೀಂ ಸಾಹೇಬ್, ಜನಾಬ್ ನುಸ್ರತ್ ಸಾಹೇಬ್, ರವಿಕುಮಾರ್, ಕೃಷ್ಣ ಹಾಗೂ ಸಂಘದ ಸದಸ್ಯರು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಂಡಿ ಗೌಸ್ ಪ್ರಶ್ ಟಿವಿ, ಮಾನ್ವಿ. ಈ ಕಾರ್ಯಕ್ರಮ ಮಾಡುತ್ತಿರೋದಕ್ಕೆ ಎಲ್ಲರ ಸಹಕಾರ ಸಹಾಯಗಳು ನಮಗೆ ಬಹಳ ಅನುಕೂಲ ಮಾಡಿದ್ದಾರೆ. ಈ ಸಲ ನಾವು ಅನ್ಕೊಂಡದಕ್ಕಿಂತ ಬಹಳ ಮಂದಿ ಇದಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನು. ಮತ್ತು ನಮ್ಮ ವೇದಿಕೆಯನ್ನು ಆಹ್ವಾನಿಸಿದ ನಮ್ಮ ಎಲ್ಲ ಹಿರಿಯರು, ನಮ್ಮ ಪ್ರಮುಖ ಮಿತ್ರರು, ಈಗ ನಮ್ಮ ರೆಹಮಾನ್ ಸಾಹೇಬರು ಹೇಳಿದಂಗೆ ಎಷ್ಟೋ ಮಂದಿ ಆಜಾದಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ನು ಇಂಥ ಕಾರ್ಯಕ್ರಮಗಳನ್ನು ನಾವು ಬಹಳಷ್ಟು ಮಾಡಬೇಕಾಗಿದೆ. ಇದಕ್ಕೆಲ್ಲ ಸಹಕಾರ ಕೊಡಬೇಕಂತೇಳಿ ಮತ್ತೊಂದ್ಸಲ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಶಿವರೆಡ್ಡಿ ಅವರು ಹೇಳಿದಂಗೆ ಎಲ್ಲರೂ ಸ್ವಲ್ಪ ಹೆಚ್ಚು ಕೀಳುವ ಕಡಿಮೆ ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಸಮಾನವಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದೆ ಆಜಾದಿ ಬಗ್ಗೆ ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಡ್ತಾರೆ, ಎಲ್ಲ ಹೇಳೋದನ್ನು ನಡೀತಾರೆ. ನಾನೊಂದೆರಡು ನಾವು ಮುಂದೆ ಮಾತಾಡೋದು ಎಪಿಜೆ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಏನೇನು ಕೊಟ್ಟಿದ್ದಾರೆ. ಅವರು ಇಸ್ರೋನಲ್ಲಿ ಮಾಡಿದ್ದಾರೆ, ಡಿಆರ್ಡಿಒನಲ್ಲಿ ಮಾಡಿದ್ದಾರೆ. ಅವರು ಅಮೆರಿಕಕ್ಕೆ ಒಂದು ಆಫರ್ ಬಂದಿತ್ತು ಅವರಿಗೆ, ಏನು ನಿಮಗೆ ಭಾರತದಲ್ಲಿ ಎಷ್ಟು ಹಣ ನೀಡ್ತಾರೆ ಅದಕ್ಕೆ 10 ಪಟ್ಟು ನಾವು ನಿಮಗೆ ನೀಡ್ತೀವಿ, ನಾವು ಅಮೆರಿಕಕ್ಕೆ ಬಂದ್ಬಿಡಿ, ನಮ್ಮಲ್ಲಿ ಅಣು ಪರೀಕ್ಷೆ ಮಾಡ್ರಿ ಅಂತ. ಆದರೆ ಅವರು ಅಮೆರಿಕಕ್ಕೆ ಹೋಗಿಲ್ಲ, ನಮ್ಮ ದೇಶಕ್ಕೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ. ಅವರಿಗೆ ಆಮೇಲೆ ಪದ್ಮಶ್ರೀ, ಪದ್ಮವಿಭೂಷಣ್, ಆಮೇಲೆ ಅವರಿಗೆ ಭಾರತ ರತ್ನ ಕೊಟ್ಟು ಭಾರತ ಅವರು ಗೌರವಿಸಿದೆ. ಅನಂತರ ದಿನಗಳಲ್ಲಿ ಅವರು ನಮ್ಮ ನಿಧನಗೊಂಡ ಮೇಲೆ ನಮ್ಮ ದೇಶಕ್ಕೆ ಯಾರಿಗೂ ಸಲ್ಲದಂತ ಒಂದು ದೊಡ್ಡ ಅವರು ಗೌರವ ಸಲ್ಲಿಸಿದ ಏನಂತಂದ್ರೆ 129 ದೇಶಗಳು ಮಾಡಿ ಕೆಳಗಿಳಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದ ಒಂದು ಅಪಾರ ಗೌರವ ಅಬ್ದುಲ್ ಕಲಾಂ ಅವರು ಸಲ್ಲಿಸ್ತದೆ. ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅವರು ನಾನು ನೆನಪಿಸೋದು ಒಂದು ಕಾರಣ ಅಂತೇಳಿ ನಾವು ಚಪ್ಪಾಳೆಯಿಂದ ಅವರಿಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಕಾರಣ ಅಂದ್ರೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಮಾತಾಡೋದಕ್ಕೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ मोहतरम स्टेज पर तशरीफ फरमा तमाम ज़िम्मेदारान और सामानी कराम, अस्सलाम वालेकुम रहमतुल्लाहि व बरकातुहू। आज ये 15 अगस्त का बहुत खुशी का मौसम है। हम तमाम यहाँ पर भाईचारे के साथ तशरीफ फरमा हुए हैं। एक आवाज़ पर सब यहाँ पर इस बेवान जंगल के अंदर आकर यहाँ पर जो आपने हिम्मत अफजाई की है, इसका बहुत बहुत आप तमाम का शुक्रिया है। इसके साथ साथ कहना यह है कि हम तमाम हर साल इसी तरीके से एकजुट होकर एक होकर तमाम क्या है इस काम को आगे बढ़ाने की और इसके अंदर ज़्यादा से ज़्यादा कोशिश करने की हमें हिम्मत अफजाई अता फरमाए। हमारे दिलों के अंदर जो भी एक दूसरे के ताल्लुक से थोड़े बहुत बह रहे हैं उसको हम निकाल फेंकें। इस आज़ादी के लिए हमारे हज़ारों हम जैसे नौजवान ज़ईफ़ जो कुर्बानी देकर इसको आज़ाद किया है, इसका आज़ादी का मतलब ये नहीं कि हम दिन दहाड़े अपनी मनचाही ज़िंदगी गुजारें, बल्कि हमारा ये काम है कि हम तमाम इस आज़ादी के मौके पर एक दूसरे के साथ भाईचारे के साथ हर एक के साथ क्या मिलजुल कर इस काम को आगे बढ़ाने की कोशिश करें। ಒಮ್ಮೆಲೆ ಜಾಸ್ತಿ ಹಣ ತಗೋಬೇಕು, ಮತ್ತೆ ರೈತರಿಗೆ ಹಣ ತಗೋಬೇಕು, ಮತ್ತೆ ಇಡೀ ಊರಿನಲ್ಲಿ ಎಲ್ಲಾರ್ದಲ್ಲೇನ ಟ್ಯಾಕ್ಸ್ ತಗೋಬೇಕು. ಆ ಟೈಪ್ ನಲ್ಲಿ ಮಾಡಿ ಎಲ್ಲ ಎಲ್ಲಿಂದ ಬೇಕಾಗ್ತದೆ ಅಲ್ಲಿಂದ ಕಿತ್ಕೋಬೇಕು.
ಅಂತ ಎಲ್ಲ ಇದು ಮಾಡಿದ್ರು. ಆ ಎಲ್ಲ ಕಷ್ಟ ನೋಡಿ ಎಲ್ಲ ಮಹಾತ್ಮವರು ಇದ್ರಲ್ಲ, ಗಾಂಧೀಜಿ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಇನ್ನ ಬಹಳ ನೂರಾರು ಮಂದಿ ಇದಾರ, ಟಿಪ್ಪು ಸುಲ್ತಾನ್ ಆಗ್ಲಿ, ಉಲುಮಾಯಿಕರಾಮ್ ಆಗ್ಲಿ, ಎಲ್ಲರೂ ಸೇರಿ ಒಂದನ್ನು ಯಾರು ಕಷ್ಟ ಪಡ್ತಾ ಇವಾಗ ನಮ್ಮ ನೋಡ್ರಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಟೈಪ್ ಹೆಂಗ್ ಮಾಡ್ತೀರಿ, ಆ ಟೈಪ್ ನಲ್ಲಿ ಯಾರಿಗೆ ಯಾವ ನಾಲೆಜ್ ಐತಿ, ಯಾವ ಪ್ರಕಾರ ಅವ್ರ ಜೊತೆಗೆ ಗುದ್ದಾಡಬೇಕು, ಹಾಗೆ ಅವ್ರ ಜೊತೆಗೆ ವಿರೋಧ ಮಾಡಬೇಕೆಂಬುದು ಇಟ್ಕೊಂಡು ಅವೆಲ್ಲ ಅವರಿಗೆ ಒಂದು ಚಳವಳಿಯನ್ನು ಮೆಲ್ಲಕ್ ಮಾಡ್ತಾ ಫಸ್ಟ್ 1957 ಅಲ್ಲಿ ಫಸ್ಟ್ ಇದಾಗ್ತದ ಆಜಾದಿ. 92 ಲಿಂದ ಇದಾಗ್ತದೆ, 92 ಒಂದು ಟೈಮ್ ಆಗ್ತದೆ. ನೆಕ್ಸ್ಟ್ 1942 ಲಿಂದ ಸಂಪೂರ್ಣ ಆಜಾದಿ. ಏನಿಗೆ ಪೂರಿ ಭಾರತ್, ಖಾಲಿ ಸಣ್ಣ ಪುಟ್ಟ ಅಲ್ಲ, ರಾಜ್ಯಗಳು ಅಲ್ಲ, ಇಡೀ ಭಾರತವನ್ನೇ ಅವ್ರು ಬಿಟ್ಟು ಹೋಗ್ಬೇಕೆಂಬುದು 1942 ಲಿಂದ ಇದಾಗ್ತದ. 1947 ನಲ್ಲಿ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಸಿಗ್ತದ. ಆ ಸ್ವಾತಂತ್ರ್ಯವನ್ನು ಈಗ ನಾವು ಇವತ್ತು 80ನೇ ವರ್ಷದಲ್ಲಿ ಈ ಭೂಮಿಯನ್ನು ನಾವು ಬೇರೆ ಗುಲಾಮನಲ್ಲಿ ಗಿದ್ದಿದ್ದು, ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ನಮ್ಮ ಧ್ವಜವನ್ನು ನಮ್ಮ ಸ್ವಾತಂತ್ರ್ಯದಿಂದ ಆರಿಸಿ ನಾವೆಲ್ಲ ಸ್ವತಂತ್ರದಿಂದ ಇವತ್ತು ಮಾತಾಡಕತ್ತೀವಿ, ಕೆಲಸ ಮಾಡೋದಿ. ನಮ್ಮ ಫ್ರೀಡಮ್ ಫೈಟರ್ ಎಲ್ಲ ಇದಾರಲ್ಲ, ಅವರೆಲ್ಲವನ್ನು ನಾವು ನೆನಪಿಸ್ಕೋಬೇಕು.